ಮನುಷ್ಯ ತನ್ನಲ್ಲಿರುವ ಗುಣ ನಡತೆಯಿಂದ ದೊಡ್ಡವನಾಗುತ್ತಾನೆಯೇ ಹೊರತು ಅವನ ಬಳಿ ಇರುವ ಆಸ್ತಿ ಅಂತಸ್ತಿನಿಂದಲ್ಲ. ಅಹಂಕಾರ ಎಂತಹ ವೃಕ್ಷ ಎಂದರೆ ಅದರಲ್ಲಿ ಕೇವಲ ವಿನಾಶ ಎಂಬ ಹಣ್ಣು ಸಿಗುತ್ತದೆ. ವ್ಯಕ್ತಿಯ ಪರಿಸ್ಥಿತಿ ಕೈಗೊಂಬೆಯಾದಾಗ ಕೆಲವೊಮ್ಮೆ ಅವನ ನಿಜವಾದ ವ್ಯಕ್ತಿತ್ವ ಮಾತನಾಡುವುದಿಲ್ಲ. ಅವನು ಎದುರಿಸುತ್ತಿರುವ ಸಮಯ, ಪರಿಸ್ಥಿತಿ, ಸಂದರ್ಭಗಳು ಮಾತನಾಡುತ್ತದೆ. ಕೆಲಸ ಮತ್ತು ದೇವರನ್ನು ಪ್ರೀತಿಸಿ, ಯಾಕೆಂದರೆ ಅವರಿಬ್ಬರು ಎಂದಿಗೂ ಮೋಸ ಮಾಡುವುದಿಲ್ಲ. ಎಲ್ಲವೂ ಕ್ಷಣಿಕ. ತಿಳಿದು ಬದುಕು. ನೀ ಇರುವ ತನಕ. ದೀಪ ಮಾತನಾಡುವುದಿಲ್ಲ, ಅದರ ಬೆಳಕು ದೀಪದ ಪರಿಚಯ ನೀಡುತ್ತೆ. ಅದೇ ರೀತಿ ನೀವು ನಿಮ್ಮ ಬಗ್ಗೆ ಏನೂ ಹೇಳಬೇಡಿ. ಒಳ್ಳೆಯ ಕೆಲಸ ಮಾಡುತ್ತಾ ಬನ್ನಿ. ನಿಮ್ಮ ಪರಿಚಯ ಸಮಯವೇ ಜನರಿಗೆ ತಿಳಿಸುತ್ತೆ. ಕೆಟ್ಟತನ, ಕೆಟ್ಟ ಕ್ಷಣ, ಕೆಟ್ಟ ಜನ ಆರಂಭದಲ್ಲಿ ಆರ್ಭಟಿಸಿದರೂ ಕೆಲವೇ ದಿನಗಳಲ್ಲಿ ಸೋತು ಸುಣ್ಣಾಗಲೇಬೇಕು. ಮುಂದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಭಾವಿಸಿ ಬದುಕಬೇಕು. ಯಾವುದಕ್ಕೂ ಹತಾಶರಾಗದೆ ಒಳ್ಳೆಯ ದಿನಕ್ಕೋಸ್ಕರ ಕಾಯುತ್ತಿದ್ದರೆ ಮುಂದೆ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಜ್ಞಾನದಿಂದ ಹೇಳಿದವರ ಮಾತು ಕೇಳದಿದ್ದರೂ ಪರವಾಗಿಲ್ಲ, ಆದರೆ ಅನುಭವದಿಂದ ಹೇಳಿದವರ ಮಾತನ್ನು ಖಚಿತವಾಗಿ ಕೇಳಬೇಕು. ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿ ಬಿಡುತ್ತೇವೆ, ಆದರೆ ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆಗೆ ಎಂಬ ವಾಸ್ತವವನ್ನು ಮರೆತು ಬಿಡುತ್ತೇವೆ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ, ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆಯುವುದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ, ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ, ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರಾಗಲು ಸಾಧ್ಯವಿಲ್ಲ. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡಿರುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡಿರುತ್ತಾನೆ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರ ಬೆಲೆಯೇ ಬೇರೆ. ವ್ಯಕ್ತಿಯನ್ನು ಬಟ್ಟೆ ಅಥವಾ ಸಂಪತ್ತಿನಿಂದ ಅಳೆಯಲು ಹೋಗಬೇಡಿ. ವ್ಯಕ್ತಿಗೆ ಗುಣವೇ ಸಂಪತ್ತು, ಸಂಸ್ಕಾರವೇ ಐಶ್ವರ್ಯ. ನಮ್ಮ ಉದ್ಧಾರಕ್ಕಾಗಲಿ ನಾಶಕ್ಕಾಗಲಿ ನಾವೇ ಜವಾಬ್ದಾರರೇ ಹೊರತು ಬೇರೆಯವರನ್ನು ನಾವು ದೂಷಿಸಬಾರದು. ನಮ್ಮ ಜೀವನ ಸಾರ್ಥಕವಾಗುವುದು ನಾವು ಎಷ್ಟು ಸುಖ ಸಂತೋಷದಿಂದ ಇದ್ದೇವೆ ಎನ್ನುವುದರಲ್ಲ, ನಮ್ಮಿಂದಾಗಿ ಎಷ್ಟು ಜನ ಸುಖ, ಶಾಂತಿ, ಸಂತೋಷದಿಂದ ಇದ್ದಾರೆ ಎಂಬುದರಲ್ಲಿ. ನೀನು ಬಯಸಿದ್ದು ಸಿಗಲಿಲ್ಲವೆಂದು ಚಿಂತೆ ಪಡಬೇಡ. ತಾಳ್ಮೆಯಿಂದ ಮುಂದೆ ನಡಿ. ಅಲ್ಲಿ ನೀನು ಬಯಸಿದ್ದಕ್ಕಿಂತ ಶ್ರೇಷ್ಠವಾಗಿರುವುದು ನಿನಗೆ ಸಿಗುತ್ತದೆ. ಒಳ್ಳೆಯ ದಿನಕ್ಕೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕು. ಪೂಜೆ ಮಾಡುವಾಗ ಈ 2 ಘಟನೆಗಳು ಪದೇ ಪದೇ ಸಂಭವಿಸುತ್ತಾ ಇದ್ದರೆ ನಿಮ್ಮ ಜೀವನದ ಕಷ್ಟದ ದಿನಗಳು ನಿಧಾನವಾಗಿ ಕಳೆಯುತ್ತಿದೆ ಎಂದರ್ಥ. ಪೂಜೆಯ ನಂತರ ದೀಪದ ಜ್ವಾಲೆ ತಾನಾಗಿಯೇ ಹೆಚ್ಚುತ್ತಾ ಏರತೊಡಗಿದರೆ, ಪೂಜೆಯ ಸಮಯದಲ್ಲಿ ದೇವರ ಮೇಲೆ ಇಟ್ಟ ಹೂಗಳು ಅಥವಾ ಎಲೆಗಳು ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಜೀವನದ ಕಷ್ಟಗಳು ಕಳೆಯುತ್ತಿದೆ ಎಂದರ್ಥ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.